ಮೆಟ್ರೋ ದರ ಏರಿಕೆ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ನಡೆಯುತ್ತಿದ್ದ ಕೆಸರೆರಚಾಟ ಈಗ ಇನ್ನೊಂದು ಹಂತವನ್ನು ತಲುಪಿದಂತಿದೆ. ಅದು ಹೊಸ ಟಿಕೆಟ್ ದರ ಜಾರಿ ಬಂದಾಗ ಒಂದು ಜಗಳ, ಈಗ ನಿಲ್ತಾ ಇದೆ ತಾತ್ಕಾಲಿಕವಾಗಿ ಎಂದಿದ್ದಕ್ಕೆ ಇನ್ನೊಂದು ಜಗಳ. ಪಬ್ಲಿಕ್ ಟಿವಿ ಒಂದು ಅಭಿಯಾನವನ್ನು ಮಾಡ್ತಾ ಇತ್ತು, ಅದು ಒಂದು ಭಾಗ ದರ. ಆದರೆ ಈ ಮಧ್ಯದಲ್ಲೇ ದರ ಏರಿಕೆಗೂ ಬ್ರೇಕ್ ಬಿದ್ದಿದೆ. ತಕ್ಷಣವೇ ಕಾಂಗ್ರೆಸ್ ಮತ್ತು ಬಿಜೆಪಿ ನಾವೇ ಮಾಡಿದ್ದು ಎಂದು ಬೆನ್ನು ತಟ್ಟುಕೊಂಡಿದ್ದಾರೆ. ಇವತ್ತು ಮೆಟ್ರೋ ದರ ಏರಿಕೆಗೆ ಚರ್ಚೆಗೆ ಸಭೆ ಕರೆಯಲಾಗಿದ್ದರೂ ಅದನ್ನು ದಿಢೀರ್ ಮುಂದೆ ಹಾಕಿದ್ದಾರೆ. ದರ ಪರಿಷ್ಕರಣೆಗೆ ವರದಿ ಬರೋ ತನಕ ಹೆಚ್ಚಳ ಮಾಡಬಾರ್ದು ಅಂತ ಡಿ.ಕೆ. ಶಿವಕುಮಾರ್ ಸೂಚನೆ ಕೊಟ್ಬಿಟ್ಟಿದ್ದಾರಂತೆ. ಕರ್ನಾಟಕ ಸರ್ಕಾರವೇ ದರ ಹೆಚ್ಚಳದಂತೆ ತಡೆದಿದ್ದೇವೆ ಅಂತ ಅವ್ರು ಹೇಳಿಕೊಂಡ್ರು, ತಮ್ಮ ಬೆನ್ನು ತಾವೇ ತಟ್ಕೊಂಡ್ರು. ಇದಕ್ಕೆ ಬಿ ಜೆ ಪಿಯವರು ಭಾಳ ರವಿಕುಮಾರ್ ಯಾರೋ ಟಾಂಗ್ ಕೊಟ್ಟರು. ಟಿಕೆಟ್ ದರವನ್ನು ಹೆಚ್ಚಿಸೋದಕ್ಕೆ ನಮ್ಗೆ ಅಧಿಕಾರನೇ ಇಲ್ಲ, ಎಲ್ಲ ಕೇಂದ್ರ ಸರ್ಕಾರದ್ದು, ಅವರೇ ಹೆಚ್ಚಿಸ್ಕೊಂಡಿದ್ದಾರೆ ಅಂತ ಬೆಳಗ್ಗೆ ಹೇಳೋ ಡಿ.ಕೆ.ಶಿ ಸಂಜೆ ನಾನೇ ಇಳಿಸಿದ್ದೇನೆ ಅಂತ ಅಂತಾರೆ. ಏರಿಸಲು ನಿಮಗೆ ಅಧಿಕಾರವಿಲ್ಲದವ್ರಿಗೆ ಇಳಿಸೋಕ್ಕೆ ಹೆಂಗೆ ಅಧಿಕಾರ ಬರುತ್ತೆ ಅಂತ ಕೇಳಿದ್ದಾರೆ. ಏನೇನೋ ಇದಕ್ಕೂ ಮುನ್ನ ಬಿ ಜೆ ಪಿ ಸಂಸದ ತೇಜಸ್ವಿ ಸೂರ್ಯ ಆರ್.ವಿ. ರೋಡ್ ನಿಲ್ದಾಣದ ಬಳಿಯೆಲ್ಲ ಪ್ರತಿಭಟನೆಗೆ ಮುಂದಾದರೂ ಪೊಲೀಸ್ನವರು ಬಂಧಿಸಿ ಕಳಿಸಿದ್ರು. ಅಶೋಕ್ ಅವರು ಸುದ್ದಿಗೋಷ್ಠಿ ಮಾಡಿ ಮೆಟ್ರೋ ದರ ಏರಿಕೆಗೆ ಸಿದ್ದರಾಮಯ್ಯ ವಿರೋಧ ಇದ್ದರೆ ಕೇಂದ್ರ ಸರ್ಕಾರಕ್ಕೆ ಕೂಡಲೇ ಪತ್ರ ಬರೆದು 2 ವರ್ಷ ಟಿಕೆಟ್ ದರ ಏರಿಕೆ ಮಾಡಲ್ಲ ಅಂತ ಹೇಳಿಬಿಡಲಿ, ಮೆಟ್ರೋದ ಎಲ್ಲ ಅಧಿಕಾರ ಕೇಂದ್ರಕ್ಕೆ ಕೊಟ್ಟುಬಿಡಲಿ ಅಂತೇನೋ ಸವಾಲು ಹಾಕ್ಕೊಂಡ್ರು. ಸಂಸದರ ಪ್ರತಿಭಟನೆಗೆ ಗೃಹ ಸಚಿವ ಪರಮೇಶ್ವರ್, ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಎಲ್ಲ ಲೇವಡಿ ಮಾಡಿದ್ದಾರಂತೆ. ಇವತ್ತು ಕಮಿಟಿ ಮೀಟಿಂಗ್ ಮಾಡಬೇಕಾಯ್ತು. ಅವರು ವೈ ಡಿಡ್ ನಾಟ್ ಮೇಕ್ ದಿ ಮೀಟಿಂಗ್? ಸೊ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಅವತ್ತು ಕಮಿಟಿ ತೀರ್ಮಾನ ಮಾಡ್ತು, ಅವ್ರ ಪಾಡವ್ರು ಮಾಡ್ಕೊಂಡು ಹೋಗ್ತಾ ಇತ್ತು. ಅವ್ರಿಗೆ ಇದು ಯಾವ ತರದಲ್ಲೂ ಇಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಅಂಟಿಲ್ ಎ ನ್ಯೂ ಫಿಕ್ಸೇಷನ್ ಕಮಿಟಿ ಇಸ್ ಬಿನ್ ಫಾರ್ಮ್ಡ್, ದಿ ಸೆಂಟ್ರಲ್ ಗವರ್ಮೆಂಟ್ ಆರ್ ಎನಿ ಅದರ್ ಆಫೀಸರ್ಸ್ ಆಫ್ ದಿಸ್ ಆರ್ ನಾಟ್ ಎಲಿಜಿಬಲ್ ಟು ಇಂಟರ್ಫಿಯರ್, ಇನ್ವಾಲ್ವ್. ದಿಸ್ ಸೆಂಟ್ರಲ್ ಗವರ್ಮೆಂಟ್ ಪೇಪರ್ ಇದಕ್ಕೇನು ಕಿಮ್ಮತ್ತಿಲ್ಲ, ಅವ್ರು ಕಳಿಸಿರೋ ಕಿಮ್ಮತ್ತು. ಮುಂಚೆ ಇದೆಲ್ಲ ಪೂರ್ತಿ ಕೇಂದ್ರದ ಕೈಯಲ್ಲಿದೆ ಅಂತ ಹೇಳ್ತಾ ಇದ್ರು, ಈಗ ರಾಜ್ಯದ ಕೈಯಲ್ಲಿ ಹೆಂಗ್ ಬಂತು? ಮುಂಚೆ ಅವರೇ ಹೇಳಿದ್ದೇನು ಅಂತ ಹೇಳಿದ್ರೆ ನಾವೆಲ್ಲ ಹೆಚ್ಚು ಮಾಡಿರೋದು ಕೇಂದ್ರದವರು, ಈಗ ರಾಜ್ಯದವರು. ಇದು ಬೆಳಗ್ಗೆ ಒಂದು ನೀತಿ, ಸಾಯಂಕಾಲದ ಒಂದು ನೀತಿನ ಈ ಸರ್ಕಾರದ್ದು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಿನ್ನೆ ಏನ್ ಹೇಳಿದ್ದೆ ಅಂತ ನೆನಪಿಲ್ವಾ? ಸಿದ್ದರಾಮಯ್ಯನವರು 87% ನಿಮ್ ಶೇರ್ ಇಟ್ಕೊಂಡು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಬೆಂಗಳೂರು ಮೆಟ್ರೋ MD ಕೇಂದ್ರ ಸರ್ಕಾರ ನೇಮಕ ಮಾಡಿದಾರ? ಟೆಂಡರ್ ಕರೆಯೋದು ಇವರೇ, ಅಧಿಕಾರಿಗಳು ನೇಮಕ ಮಾಡೋದು ಇವರೇ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ಇವರೇ. ಮುಖ್ಯಮಂತ್ರಿಗಳಿಗೆ ಒಂದು ಸವಾಲ್, ಒಂದು ಕೇಂದ್ರಕ್ಕೆ ಲೆಟರ್ ಬರೆದು 2 ವರ್ಷಗಳ ಕಾಲ ಮೆಟ್ರೋ ದರವನ್ನ ಏರಿಸುವುದಕ್ಕೆ ನನ್ನ ವಿರೋಧ ಇದೆ, ಒಂದು ಲೆಟರ್ ಬರೀ. ಎಲ್ಲ ಕೇಂದ್ರ ಸರ್ಕಾರದ ಮೇಲೆನೆ ಹಾಕಿ. ಆಮೇಲೆ ಹಿಂದೆ ಎಲ್ಲಾ ಸರ್ಕಾರಗಳು ಕೊಟ್ಟಂತೆ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು, ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಆ ಕಾರಣಕ್ಕೆ ನಮಗೆ ಕೊಡಕ್ ಆಗೋದಿಲ್ಲ, ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಬರ್ತಾ ಇರೋ ಬಜೆಟ್ ಸೆಷನ್ ನಲ್ಲಿ ಮುಖ್ಯಮಂತ್ರಿಗಳು ಶ್ವೇತಪತ್ರ ಹೊರಡಿಸಬೇಕು, ರಾಜ್ಯದ ಆರ್ಥಿಕ ಶಕ್ತಿ ಏನಿದೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಮೆಟ್ರೋ ದರ ಇವತ್ತಿಂದ ಜಾರಿಗೆ ಬರಬೇಕಿತ್ತು, ಆದರೆ ನಮಗೆ ನಿರ್ದೇಶನ ನಿನ್ನೆ ಬಂದಿದೆ. ಇವಾಗ ಅದ್ರ ಬಗ್ಗೆ ನಾವು ಮಂಡಳಿಯಲ್ಲಿ ಚರ್ಚೆ ಆಗಬೇಕಾಗಿದೆ. ಚರ್ಚೆ ಆದಮೇಲೆ ಅದರ ಔಟ್ಕಮ್ ಏನಿದೆ ಅದನ್ನು ನಾವು ತಿಳಿಸ್ತೀವಿ. ಇವಾಗ ನಾವು ತಾತ್ಕಾಲಿಕ ಅಂತ ಹೇಳಿದ್ಮೇಲೆ ಅದಕ್ಕೆ ಇಷ್ಟ ಅವಧಿ ಅಂತ ಇರೋದಿಲ್ಲ. ಮ್ಯಾಕ್ಸಿಮಮ್ ಆಫ್ 5% ಅಂದರೆ ಅದೇ 5% ಮೇಲೆ ತಾವು ದರ ನಿಗದಿ ಮಾಡೋಕ್ಕಾಗೋದಿಲ್ಲ ಅಂತ. ಸರ್, ಒಂದು ಕಮಿಟಿ ಮಾಡಿದ್ದಾರೆ ಅಂದರೆ ಅದು ಪ್ರಶ್ನಾತೀತನ, ಅವ್ರನ್ನ ಯಾರು ನಿಯಂತ್ರಿಸಕ್ಕೆ ಬರೋದಿಲ್ವಾ ಸರ್? ಅಲ್ಲ, ಕಮಿಟಿ ಮಾಡಿರೋದೇ ಆ ಥರ. ಅವ್ರು ಮಾಡ್ಕೊಂಡಿರೋ ಕಮಿಟಿ ಅದು ಇಂಡಿಪೆಂಡೆಂಟ್ ಕಮಿಟಿ ಅಂತಲೇ ಮಾಡಿದ್ದಾರೆ. ಬಟ್ ಆ ಕಮಿಟಿಗೆ ರಾಜ್ಯ ಸರ್ಕಾರದ ಪ್ರತಿನಿಧಿನೂ ಇರ್ತಾರೆ. ಪ್ರಶ್ನೆ ನಮಗೆ ಅದಲ್ಲ. ಈಗ ಪ್ರಶ್ನೆ ನಮಗಿರೋದು ದರ ಏರಿಕೆ ಆಗಲೇಬಾರ್ದು ಸೂರ್ಯಚಂದ್ರ ಇರುವವರೆಗೆ ಅಂತ ಹೇಳಕ್ಕೆ ಬರಲ್ಲ. ದರ ಏರಿಕೆ ಆಗಲೇಬೇಕು. ಯಾವ ಪ್ರಮಾಣದಲ್ಲಿ ಮತ್ತು ಯಾತಕ್ಕೆ ಅನ್ನೋದಕ್ಕೆ ಒಂದು ವಿವರಣೆ ಬೇಕು. ಅದಕ್ಕೆ ಈಗ ಏನಾಗಿದೆ ಅಂದರೆ ನಮಗೆ ಪ್ರಾಬ್ಲಮ್ಮು, ಮೇಜರ್ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ನಾನು. ಒಂದು, ಈ ಮೆಟ್ರೋ ಎಂಬುದು ಅಪ್ಪ ಅಮ್ಮ ಇಲ್ಲದ ಅಬ್ಬೆಪಾರಿ ಮಗುನೋ ಅಥವಾ ಯಾರ ನಿಯಂತ್ರಣಕ್ಕೂ ಬಾರದ ಈಸ್ಟ್ ಇಂಡಿಯಾ ಕಂಪನಿನೋ, ಎರಡರಲ್ಲಿ ಒಂದು ಹೇಳಬೇಕು ಅವರು. ಎರಡನೇ ಸಮಸ್ಯೆ ನಮಗಿರೋದು
ಮೆಟ್ರೋ ಅಧಿಕಾರಿಗಳು ಮತ್ತು ಮೆಟ್ರೋ ಕಾರ್ಪೊರೇಷನ್ ಎಂಬುದು ಧಿಮಾಕು ಮತ್ತು ಕೊಬ್ಬಿನ ಪ್ರತಿರೂಪದ ಥರ ಕಾಣುತ್ತೆ ನನಗೆ. ಅವ್ರಿಗಿರೋ ಅಷ್ಟು ಧಿಮಾಕು ಮತ್ತು ಕೊಬ್ಬು ಅಲ್ಲಿರೋ ಆಫೀಸರ್ಗಳು ಅಥವಾ ಮತ್ತೊಬ್ಬರು ಮಗದೊಬ್ಬರಿಗೂ. ರಿಟೈರ್ ಆಗಿರೋ ಆಫೀಸರ್ಸ್ನೆಲ್ಲ ಮೆಟ್ರೋ ಯಾಕೆ ಇಟ್ಕೊಂಡಿದೆ? ಅವ್ರ ಖರ್ಚು ವೆಚ್ಚ ಎಲ್ಲ ಜಾಸ್ತಿ. 60 ವರ್ಷ ದಾಟಿದವ್ರನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೀರಿ? ಕತ್ತೆ ಕಾಯಕ್ಕೆ ಇಟ್ಕೊಂಡಿದ್ದೀರಾ ಅಥವಾ ಅವ್ರು ಇಲ್ಲಿದ್ರೆ ನೀವು ಸತ್ತೋಗ್ಬಿಡ್ತೀರಾ? ಯಾಕೆ ಇಟ್ಕೊಂಡಿದ್ದೀರಿ? ಅದಕ್ಕೆ ಯೋಗ್ಯತೆ ಇಲ್ದಿರೋರು ಯಾರೂ ಇಲ್ವಾ? ದುಡಿದು ತಿನ್ನಬೇಕಾದಂಥ ಬೇರೆ ವಯಸ್ಸಿನ ಜನ ಹಂಗಾರೆ ಯಾಕಿದ್ದಾರೆ ಇವರು? ಇವ್ರಿಗೆ ದಾದ ಪಿರಿಯಾದಿಲ್ದಂಗೆ ಆಡ್ತಾ ಇದ್ದಾರೆ ಮೈಸೂರು ಮಹಾರಾಜರುಗಳ ಹತ್ರ. ಮೈಸೂರು ಮಹಾರಾಜರ ಹತ್ರ ಪಾಪ ಮೈಸೂರು ಮಹಾರಾಜರು ಭಾಳ ಒಳ್ಳೆಯವರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕಂಪೇರ್ ಮಾಡೋದಲ್ಲ. ಹಾಂ, ಕಂಪೇರ್ ಮಾಡೋಕ್ಕಾಗಲ್ಲ ಅದನ್ನ. ಈ ದಿಮಾಕಿನ ಕೊಬ್ಬಿನ ಗಿರಾಕಿಗಳನ್ನ ಮೊದಲು ಮುಖಾಮುಖಿ ಕಿತ್ತು ಬಿಸಾಕ್ಬೇಕು ಆಚೆಗೆ. ಯಾರನ್ನ ಯಾಕಿದ್ದಾರೆ ಇವರೆಲ್ಲ? ಹೂ ಗೇವ್ ದೆಮ್ ಪರ್ಮಿಷನ್? ಯಾವನು ತೊಗೊಂಬಂದವನು ಇವ್ರನ್ನೆಲ್ಲರೂ? ಅವನು ಫಸ್ಟು ಹೇಳಿ ಕರ್ನಾಟಕದ್ದು ನಮ್ಮ ದುಡ್ಡನ್ನು ತಿಂತಾ ಇರೋನು ಯಾವನವನು. ಇದು ನಮ್ಮ ಪ್ರಾಬ್ಲಮ್. ಇದು ಈ ಕೊಬ್ಬು ಮತ್ತು ದಿಮಾಕು ಹೊರಟಾಗೋದು ನಮಗಲ್ಲಿ. ಮೂರನೇ ಸಮಸ್ಯೆ, ಇದರ ಅಪ್ಪ ಅಮ್ಮ ಯಾರು ಅಂತ ಹೇಳಿಬಿಟ್ರೆ ನಮಗೆ ಸುಲಭ. ಸಾರ್ವಜನಿಕ ಸಾರಿಗೆಯಲ್ಲಿ ಚೀಪಾಗಿದ್ದಷ್ಟು ಜನ ಹೆಚ್ಚು ಪ್ರಯಾಣ ಮಾಡ್ತಾರೆ, ಡಿಕಂಜೆಸ್ಟ್ ಆಗುತ್ತೆ ರೋಡು ಅನ್ನೋದು ಅಲಿಖಿತ ನಿಯಮ ಪ್ರಪಂಚದ ಎಲ್ಲ ಕಡೆಯಲ್ಲಿ. ನಮ್ಮ ರಾಜ್ಯದಲ್ಲಿ ಎಡಬಿಡಂಗಿ ಸರ್ಕಾರ ಒಂದು ಇದ್ದಂಗಿದೆ. ಈ ಎಡಬಿಡಂಗಿ ತಲೆಕೆಟ್ಟ ತಲೆತಿರುಕ ಸರ್ಕಾರ ಏನು ಮಾಡ್ತಿದೆ ಅಂದರೆ, ಒಂದು ಕಡೆ 8 ಲಕ್ಷ 10 ಲಕ್ಷ ಜನ ಪ್ರಯಾಣ ಮಾಡುವಂತಹ ಮೆಟ್ರೋ ಕೈಗೆಟುಕದಂತೆ ಮಾಡ್ತಾ ಹೋಗ್ತಿದ್ದಾರೆ. ಕಾಸ್ಟಲ್ಲಿ ಬಾಯಿಗೆ ಬಂದಂಗೆ ರೇಟ್ ಮಾಡಿಕೊಂಡು ದಾದಪಿರಿಯಾದಿಲ್ಲದೆ ಅಪ್ಪ ಅಮ್ಮ ಇಲ್ಲದೆ ಅದಕ್ಕೆ. ಇನ್ನೊಂದು ಕಡೆ ಅದೇ ಸಾರ್ವಜನಿಕ ಸೇವೆಯಲ್ಲಿ ಮತ್ತೆ ಜನ ಟ್ರಾವೆಲ್ ಮಾಡ್ತಾರೆ ಹೆವಿ ಅನ್ನೋ ಜಾಗದಲ್ಲಿ ಫುಲ್ ಪುಕ್ಕಟ್ಟೆ ಮಾಡಿಬಿಟ್ಟು ಆ ಸಂಸ್ಥೆಗಳನ್ನೇ ಮುಳುಗಿಸ್ಬಿಡ್ತಿದ್ದಾರೆ. ಇದನ್ನು ಎಡಬಿಡಂಗಿ ಸರ್ಕಾರ ಅಂತ ಕರೀಬೇಕೋ ಅಥವಾ ಒಂಥರ ತಿರುಕುತನದ ಸರ್ಕಾರ ಇದು, ಅದಕ್ಕೆ ಬುದ್ಧಿ ಇಲ್ಲ, ತಲೆ ಇಲ್ಲ, ಅದಕ್ಕೆ ಬ್ರೈನ್ ಇಲ್ಲ ಅಂತ ಹೇಳಬೇಕಾ? ಇದಕ್ಕೆ ಏನು ಹೇಳೋಣ ನಾವು? ಬ್ಯಾಲೆನ್ಸ್ ಮಾಡೋದೇ. ಬೋತ್ ಆರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಇರೋವಂಥವು ಇವು. ಹೀಗೆ ಹೌ ಡು ಯು ಎಕ್ಸ್ಪೆಕ್ಟ್ ದಿಸ್? ಅಂದರೆ ಮೆಟ್ರೋಲ್ ಓಡಾಡ್ತಿರೋರೆಲ್ಲ ಕಾಸು ಕೊಡೋಕ್ಕೆ ಯೋಗ್ಯರಿದ್ದಾರೆ, ಆದರೆ ಯಾರು ಬಡವರು ಹೋಗಲ್ಲ. ಸಿದ್ದರಾಮಯ್ಯ ಬಡವರು ಹೋಗ್ಬಾರ್ದೇನ್ರಿ ಅಂತಾರಲ್ಲ, ಇಲ್ಲಿ ಹೋಗಲ್ವಾ? ಹೂ ಟೋಲ್ಡ್ ಯು? ಬರೀ ಬಸ್ಸಿಗೆ ಮಾತ್ರ ಬಡವರಾ? ದಿಸ್ ಈಸ್ ಎ ಕಾಂಟ್ರಡಿಕ್ಷನ್ ವಿಚ್ ದಿ ಸ್ಟೇಟ್ ಹ್ಯಾಸ್ ಟು ಅಡ್ರೆಸ್ ಫಸ್ಟ್. ಇದು ಬಿಟ್ಟುಬಿಟ್ಟು ನನ್ನ ಆ ಬೆಂಗಳೂರಿನ ಆ ಮೂಲೆಯಿಂದ ಈ ಮೂಲೆ ಟನಲ್ ಮಾಡ್ಕೋತೀನಿ ಅಂತಂದರೆ ಇಟ್ ಡಸಂಟ್ ಮಾಡೋದು ಬೇರೆ ವಿಚಾರ, ಬಟ್ ಇಟ್ ಡಸಂಟ್ ವರ್ಕ್ಸ್ ಅಷ್ಟು ಸುಲಭವಾಗಿ ಆ ಥರ ಎಲ್ಲ. ಅದು ಇದು ನಮ್ಮ ಸಮಸ್ಯೆ. ಎರಡನೇದು ಈಗಲೂ ಹೇಳ್ತಾ ಇದ್ದೀನಿ, ಇದು ತಾತ್ಕಾಲಿಕ. ಇದು ಮುಂದೆ ಒಂದು ದಿನ ಬರುತ್ತೆ. ಇದೇ DKC ನೀರಿನ ದರ, ಬಸ್ ದರ, ಆಮೇಲೆ ಕಾರ್ಪೊರೇಷನಲ್ ದರ, ಸ್ಟ್ಯಾಂಪ್ ಡ್ಯೂಟಿ ದರ, ಎಲೆಕ್ಟ್ರಿಸಿಟಿ ದರ ಎಲ್ಲ ಮಾಡಬೇಕಾಗತ್ತೆ ಅಂತ ಭಾಳ ಉಡಾಫೆಯಿಂದ ಹೊಡೆದಿದ್ರಲ್ಲ ಏನೋ ಜನ, ಇವರು ವೈರಿಗಳು ಅನ್ನೋ ಟೈಪಲ್ಲಿ. ಇದಕ್ಕೂ ಅವರೇ ಹೇಳ್ತಾರೆ, ನೋಡ್ತಾ ಇರಿ, ಅದೆಲ್ಲ ಮಾಡಬೇಕಾಗತ್ತೆ ರೀ, ಏನು ಫ್ರೀ ಮಾಡೋಕ್ಕಾಗತ್ತಾ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿವರೆಗೂ ಕೇಂದ್ರ ಅಂದ್ರೆ ಅದು ಹೇಳ್ತಾರೆ, ಒಂದಿನ ಇನ್ನೊಂದಿನ ಹೇಳ್ತಾರೆ. ಇಲ್ವಾ ಮಿಸ್ಟರ್ DK ಶಿವಕುಮಾರ್ ಅವರು ಒಂದು ಹೇಳ್ಬಿಡಿ, ಇದು ನನ್ನದು ಏರಿಯಾ, ಇಲ್ಲ ನಂದು ಅಲ್ಲ, ನನಗೆ ಬೇಕಾದಾಗ ನನ್ನದು, ನನಗೆ ಬೇಡದಿದ್ದಾಗ ನಂದಲ್ಲ ಅನ್ನೋಂಥ ಈ ಉಡಾಫೆ ಮತ್ತು ಎಡಬಿಡಂಗಿತನ ತೋರಿಸ್ಬೇಡಿ. ನನಗೆ ಈಗಲೂ ಕ್ಲಾರಿಫಿಕೇಶನ್ ಬೇಕು, ಯಾಕಂದರೆ ನಿಲ್ಲಲ್ಲ, ನೆಕ್ಸ್ಟ್ ಟೈಮ್ ಬರುತ್ತೆ ಇನ್ನೊಂದು ಸರಿ. ಇದು ದರ ಏರಿಕೆ ಬರುತ್ತೋ ಅಥವಾ ಈ ತಾತ್ಕಾಲಿಕ ಏನಾಗುತ್ತೋ ನನಗೆ ಗೊತ್ತಿಲ್ಲ, ಬಂದಾಗ ಬರ್ತಾರೆ. ಯಾರನ್ನು ಕೇಳಬೇಕಾಗ ಜನಕ್ಕೆ ಯಾರನ್ನ ಪ್ರಶ್ನೆ ಮಾಡಬೇಕು? ರಾಜ್ಯನ ಅಥವಾ ಕೇಂದ್ರ? ಅದನ್ನು ಹೇಳಿ. ಇಲ್ಲ ಅವ್ರಿಗೂ ಇಲ್ಲ, ಇಲ್ಲ ಅವ್ರಿಗೂ ಇಲ್ಲ, ಇಲ್ಲ ಅವ್ರಿಗೂ ಇದೆ, ಇಲ್ಲ ಅವ್ರಿಗೂ ಇದೆ. ಒಳ್ಳೆ ಎಡಬಿಡಂಗಿಗಳಾಗೋದ್ರಲ್ಲ ಎಲ್ಲರೂ. ಕೇಂದ್ರದವರು ಅಷ್ಟೇ ಎಡಬಿಡಂಗಿಗಳೇ ಅವರೂ. ಅದರಲ್ಲೂ ನಮ್ಮ MP ಗಳು ಪಕ್ಕಾ ಎಡಬಿಡಂಗಿಗಳು. ಎಲ್ಲ ಬುರುಡೆ ಬಿಟ್ಕೊಂಡು ನಮ್ಮ ಕಣ್ಣಿಗೆ ಮಣ್ಣು ಹಾಕ್ಬಿಟ್ಟು ಮಜಾ ತಗೋತಿದ್ದಾರೆ ಅಷ್ಟೇ. ಹಾಗಾಗಿ ಫಸ್ಟ್ ಅದನ್ನು ಹೇಳಿ ಆಮೇಲೆ ಮಿಕ್ಕಿದ್ದು ನೋಡೋಣ. ಎಸ್, ಈಗ ಅವರು ಹೇಳ್ತಾರೆ ತಾತ್ಕಾಲಿಕ, ಇದು 5% ಸ್ಟ್ಯಾಂಡರ್ಡ್ ಅಂತ, ಅಂದರೆ 5% ಮೇಲೇ ಏರಿಸೋದು ಅಂತ. ಸ್ಟ್ಯಾಂಡರ್ಡ್ ಅಂತ ಏನೂ ಇಲ್ಲ, 5% ಮಾಡಬಹುದು ಇವರು, ಮಾಡಲೇಬೇಕಾ? ನಮಗೆ ಪ್ರಾಬ್ಲಮ್ ಆಗಿರೋದು ಯಾಕೆ? ಬೇರೆ ನಗರಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಯಾಕೆ ಇಷ್ಟು ಕಾಸ್ಟ್ಲಿ? ಜನ ಕೇಳೋ ಸಾಮಾನ್ಯ ಪ್ರಶ್ನೆ. ಸಾಮಾನ್ಯ ಪ್ರಶ್ನೆ ಇದು. ಅದಕ್ಕೇನೋ ಒಂದು ಬಿಡೋದು ರೈಲನ್ನು, ಇನ್ನೇನೋ ಒಂದು ರೈಲು ಬಿಟ್ಬಿಡೋದು ಅದಕ್ಕೆ. ಆಮೇಲೆ ಅದನ್ನು ಬಿಟ್ಟು ಮಿಕ್ಕಿದ್ದೇನೋ ಪ್ರಶ್ನೆ ಕೇಳ್ಬಿಡೋದು. ಈಗ ಅವರು DK ಶಿವಕುಮಾರ್ ಆಗಲಿ ಅಷ್ಟೇ, ಏನಾದ್ರು ಅದಲ್ಲ ಆಮೇಲೆ ನೋಡೋಣ ಬಿಡಿ, ಅದಾಮೇಲೆ ನಾನು ಕೊಡ್ತೀನಿ ಬಿಡಿ, ಅದನ್ನು ಬಜೆಟಲ್ಲಿ ಏನು ಕೊಟ್ಟು ಅದು ನೋಡೋಣ, ಅದು ಆಮೇಲೆ ನೋಡೋಣ ಬಿಡಿ. ಆಮೇಲೆ ನೋಡೋಕೆ ನಾವು ನಿಮ್ಮನೆ ಆಳುಗಳ ದಿನ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಿಲ್ಲ, ಆಮೇಲೆ ಬರೋದೇ ಇಲ್ಲ ನಿಮ್ಮ ಜೀವನದಲ್ಲಿ.
ನಮ್ಮ ಜೀವನದಲ್ಲಿ ಬರುತ್ತಷ್ಟೇ. ನಿಮ್ದಂತೂ ಇತ್ತೀಚೆಗೆ ಆಮೇಲೆ ಟೀಕೆ ಆಗ್ತೀರಿ ನೀವು ಶಾರ್ಟ್ ಫಾರ್ಮಲ್ಲಿ. ಹಾಗಾಗಲ್ಲ. ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ವೈ ಕರ್ನಾಟಕ ಪೇಸ್ ಮೋರ್ ಬೆಂಗಳೂರು, ಹೌದು. ವೈ ಅದರ್ಸ್ ಆರ್ ಲೆಸ್. ನನಗೆಲ್ಲರೂ ಹೇಳೋದು ಕರ್ನಾಟಕದ ಕನ್ಸ್ಟ್ರಕ್ಷನ್ ಕಾಸ್ಟನ್ನು ಬಾಯಿಗೆ ಬಂದಂಗೆ ಲೂಟಿಕೋರರು ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪ. ಹೌದು ಅಲ್ವೋ ನಂಗೆ ಗೊತ್ತಿಲ್ಲ, ಹೌದು. ಹೇಳಿ ಅದನ್ನು. ಆ ಲೂಟಿಕೋರರು ಯಾರು ಆಗಿದ್ರೆ, ಹೆಸ್ಗೆ ತಿಂದವನು ಯಾವನವನು ಕಚಡ ತಿಂದಿದ್ರೆ ಅದು ಹೇಳಬೇಕಲ್ಲ ಅಟ್ಲೀಸ್ಟು. ಆ ಕ್ಲಿಯರೆನ್ಸ್ ಆದರೂ ಕೊಡಬೇಕು. ಅದನ್ನ ಹೇಳೋದು ಇನ್ನೇನೇನು ಬುಡ ಬಿಟ್ಟರೆ ಕೂತ್ಕೊಂಡು ಹಂಗಾಗಲ್ಲ. ಅದಕ್ಕೆ ನಮಗೆ ಪ್ರಾಬ್ಲಮ್ ಇರೋದು ಅದು. ನೀವು 5%, 4%, 6% ಪ್ರಶ್ನೆ ಅಲ್ಲ ಇದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಈ ಕಡೆ ಕೇಳಿದ್ರೆ ರಾಮಲಿಂಗಾರೆಡ್ಡಿ, ಸಿದ್ದರಾಮಯ್ಯ ಇಂಥವ್ರನ್ನೆಲ್ಲ KSRTC ಎಲ್ಲ ಇದೆಲ್ಲ ಸಾರ್ವಜನಿಕ ಬದ್ಧತೆ ಅಂದ್ಬಿಡೋದು. ಒಂಥರ ಎಲ್ಲ ಪದಗಳಿಟ್ಟಿದ್ದಾರೆ ಜೋಬಲ್ಲಿ ಎತ್ತೆತ್ತು ಬಿಸಾಕ್ತಾ ಇರೋದು ಆ ಟೈಮಿಗೆ ತಕ್ಕಂತೆ. ಸ್ಲೋಗನ್ಗಳು. ಸಾರ್ವಜನಿಕ ಬದ್ಧತೆ ಅದು ಸಾಮಾಜಿಕ ಕಳಕಳಿ ಬದ್ಧತೆ ಅದು ರೇ, ಅದನ್ನು ನೀವು ಪ್ರಾಫಿಟ್ ಲಾಸಲ್ಲಿ ನೋಡಬಾರ್ದು ಅಂತ ಅಲ್ಲಿ ಬುರುಡೆ ಬಿಡ್ತಾರೆ. ಇಲ್ಲಿ ಬಂದರೆ ಇಲ್ಲ ಬುರುಡೆ ಇಲ್ಲ, ಜನ ಬರೆ ಸುಮ್ಮನೆ ಜಾಸ್ತಿ ಮಾಡ್ಕೊಂಡು ಬರೆ ಮಾಡ್ಕೊಂಡು ಹೋಗೋದು, ಬರೆ ಹಾಕೊಂಡು ಹೋಗೋದು. ಇಲ್ಲಿ ಈ ಹೊರೆ ಈ ತಪ್ಪಿಸ್ಬೇಕು ರೀತಿ ಅನ್ನೋ ಎಡಬಿಡಂಗಿಗಳ ಮಧ್ಯೆ ನಾವು ಏನು ಪ್ರಶ್ನೆ ಕೇಳೋಣ ಹೇಳಿ? ಯಾರು ಒಬ್ರು ಕರೆಕ್ಟಾಗಿ ಉತ್ತರ ಕೊಟ್ಟರೆ ಏನಾರು ಹೇಳ್ಬೋದಪ್ಪ. ಅದಕ್ಕೂ ಕೈ ಸಿಗಲ್ಲ. ಎಸ್. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಕಾರ್ಯವನ್ನು ಮುಂದುವರೆಸಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಕೋಕ್ ಕೊಟ್ಟಿದ್ದ ಸರ್ಕಾರ ಇದೀಗ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಜೀವಿತ ಪ್ರಮಾಣ ಪತ್ರ ಸಲ್ಲಿಕೆ ಕಡ್ಡಾಯ ಮಾಡಲು ಚಿಂತನೆ ನಡೆಸಿದೆ. ನಿವೃತ್ತ ಸರ್ಕಾರಿ ನೌಕರರ ಪಿಂಚಣಿ ಮೊತ್ತ ಪಡೆಯಲು ಪ್ರತಿ ವರ್ಷ ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ತಮ್ಮ ಜೀವಿತ ಪ್ರಮಾಣ ಪತ್ರ ಕಡ್ಡಾಯವಾಗಿ ಸಲ್ಲಿಸ್ತಾರಲ್ಲ, ಅದೇ ಮಾದರಿಯಲ್ಲಿ ಇದನ್ನು ಮಾಡಬೇಕು ಅಂತ ಸರ್ಕಾರದ ಈ ಕ್ರಮದ ವಿರುದ್ಧ ವಿಪಕ್ಷ ನಾಯಕ ಕಿಡಿಕಾರಿದ್ದಾರೆ. ಇದೊಂದು ಪಾಪರ್ ಸರ್ಕಾರ ಅಂದಿದ್ದಾರೆ. ಸರ್ಕಾರ ಬರ್ತಾ ಈಗಾಗಲೇ 2 ವರ್ಷದಲ್ಲಿ 2 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಆಗಿದೆ. ಈಗ ಮತ್ತೆ ಬಡ್ಜೆಟ್ ಮಾಡುವಾಗ ಅದೊಂದು 3 ಲಕ್ಷ ದಾಟ್ತೈತೆ. ಅವ್ರ ಹತ್ರ ಹಣ ಇಲ್ಲ. ಈಗಾಗಲೇ ಎಲ್ಲ ಕಡೆ ರೇಷನ್ ಕಾರ್ಡ್ ಕಟ್ ಮಾಡ್ಬಿಟ್ಟಿದ್ದಾರೆ. ಫುಟ್ಪಾತ್ ವ್ಯಾಪಾರಿಗಳು GST ಕಟ್ಟಿದಿರಾ ನಿಮ್ಗೆ ಬೆನಿಫಿಟ್ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ತೊಗಲಕ್ ದರ್ಬಾರ್ ಮಾಡ್ತಾ ಇರೋದು ನೋಡಿದ್ಮೇಲೆ ಇದು ಪಾಪರ್ ಆಗಿರೆ ಅನ್ನೋದಕ್ಕೆ ಸ್ಪಷ್ಟವಾದಂತ. ಕಾಂಗ್ರೆಸ್ ಸರ್ಕಾರದ ಮೂಲ ಆಶ್ವಾಸನೆಗೆ ಹೋಲಿಸಿದರೆ ಇವರು ಮಾಡ್ತಿರೋದೆಲ್ಲ ಜನವಿರೋಧಿ ಧೋಕಾ ಸರ್ಕಾರ. ಹೇಳಿದ್ದೊಂದು ಮಾಡಿದ್ದು ಮೂಲಕ್ಕೆ ಹೋಲಿಸಿದ್ರೆ ಯಾಕೆ ಅಂದರೆ ನಿಮ್ಮಂಥ ಮೂರ್ಖರು ಮತ್ತು ಕಂತ್ರಿಗಳಿಂದ ಬೇರೆ ಯಾರೂ ಇಲ್ಲವೇ ಇಲ್ಲ ನನ್ನ ಪ್ರಕಾರ ಕಾಂಗ್ರೆಸ್ನವರಷ್ಟು. ಅವತ್ತು ಏನು ಹೇಳಿದ್ವಿ ಅನೌನ್ಸ್ ಮಾಡಿದಾಗಲೇ, ಇದಾಗಲ್ಲ, ಬೇಸಿಕ್ ಷರತ್ತುಗಳು ಏನು ಅನ್ನೋದನ್ನು ಒಂದು ಕ್ಲಾರಿಫೈ ಮಾಡ್ಕೊಂಬಿಡಿ. ಇದಾಗಲ್ಲ, ಇದು ಈ ರೀತಿ ಅಂತ. ಅದು ಕೇಳಿಸ್ಕೊಳ್ಳೋದಿಲ್ಲ. ಏಯ್ ಭೀಮಪ್ಪ ರಾಮಪ್ಪ ಪುಟ್ಟಕ್ಕ ಸಿದ್ದಕ್ಕ ಅಂತ ಬಿಟ್ರು ರೈಲುಗಳನ್ನು ಕೂತ್ಕೊಂಡು ನಿಮಗೂ ಅಂದಿದ್ದೆ. ಈಗ ಕಪಾಳಕ್ಕೆ ಬರೆ ಬರೋ ಥರ ಹೊಡೆಸ್ಕೊಳ್ಳೋ ಲೆವೆಲ್ಗೆ ಬಂದು ಕೂತಿದ್ದಾರೆ. ಫೈನಾನ್ಷಿಯಲಿ ಸಾಲದ ಕೂಪ ಮತ್ತು ಸಾಲದ ಟ್ರಾಪ್ಗೆ ಬಿದ್ದಂಗೆ ಸ್ಟಾರ್ಟ್ ಆದಂಗೆ ಕಾಣಿಸ್ತಿದೆ. ಇದು ಇವತ್ತು ಗೊತ್ತಾಗಲ್ಲ, ಕೇಳಿದ್ರೆ ಅದೆಲ್ಲ BJP ಅವ್ರು ಬಿಟ್ಟಾಗಿರೋದು ಅಂದ್ಬಿಡೋದು. ಸುಲಭ ಅಲ್ಲ ಹೇಳೋದು. ಈ ಥರದ ಸರ್ಕಾರಗಳಲ್ಲಿ ಯಾಕೆ ಇರಬೇಕ್ರಿ ಸುಮ್ಮನೆ. ಎರಡನೇದು ಸಾಕಾಗೋಗಿದೆ ಕಚಡ ಆಯ್ತು ಸರ್ಕಾರಗಳ ಇವೆಲ್ಲ ಬೇಸಿಕ್ ಕಾಮನ್ ಸೆನ್ಸೇ ಇಲ್ಲ. ಓಕೆ, ಬಟ್ ಇದೆಲ್ಲವನ್ನು ಮೀರಿ ಹೇಳ್ತೀನಿ, ಜೀವಿತ ಪ್ರಮಾಣ ಪತ್ರ ಸಲ್ಲಿಕೆ ಕಡ್ಡಾಯ ಆದರೆ ಅದರಿಂದ ದೊಡ್ಡ ಸಮಸ್ಯೆ ಯಾರಿಗೂ ಇದ್ದಂಗಿಲ್ಲ. ಸತ್ತವ್ರು ಯಾಕೆ ತಗೋ ಬೇರೆದು ಕಟ್ ಮಾಡಿದ್ರೆ ನೀವು BJP ಅವ್ರು ಕೇಳಬೇಕು, ಅದನ್ನು ಒಪ್ಕೋತೀನಿ. ಯಾಕೆ ಕಟ್ ಮಾಡಿದೆ ಅವತ್ತು ಹೇಳಿದ್ಯಾ ಕಂಡೀಷನನ್ನು, ಇವತ್ತು ಯಾಕೆ ಕಟ್ ಮಾಡ್ತಾ ಇದೀಯಪ್ಪ ಅಂತ ಕೇಳಬೇಕು ನೀವು. ಈ ಜೀವಿತ ಪ್ರಮಾಣ ಪತ್ರದ್ದು ಸರಿ ಇದೆ ಅನ್ಸತ್ತೆ. ಒಂದು ವೇಳೆ ಅವ್ರು ಸತ್ತಿದ್ರೆ ಅವ್ರ ಹೆಸರಿನಲ್ಲಿ ಯಾವನೋ ಒಬ್ಬ ಕಂತ್ರಿನೋ ಕಚಡನೋ ಇಲ್ಲಿಗಲಿ ದುಡ್ಡು ತಗೋತಾ ಇದ್ರೆ ಅದಕ್ಕೆ ಯಾಕೆ ಅವಕಾಶ ಕೊಡಬೇಕು? ತಪ್ಪಾಗತ್ತೆ. ಇಲ್ಲ, ಅದ್ರ ಮೇಲೆ ಕ್ರಮ ತಗೊಂಡು, ಇನ್ನು ಬೇರೆ ಕೆಲಸವಿಲ್ವಾ ಅದ್ರ ಮೇಲೆ ಕೇಸ್ ಮಾಡಿಕೊಂಡು ಕ್ರಮ ತಗೊಂಡು ಎಲ್ಲ ಮಾಡೋಕ್ಕೆ? ಐ ಡೋಂಟ್ ಸಿ ಜೀವಿತ ಪ್ರಮಾಣ ಪತ್ರ ಸಲ್ಲಿಕೆ ಕಡ್ಡಾಯ ಮಾಡೋದು ಭಾಳ ದೊಡ್ಡದಾಗಿ ಸ್ಕೀಮನ್ನು ಅಲ್ಟರ್ ಮಾಡುತ್ತೆ ಅಂತ ನನಗೇನು ಅನಿಸಲ್ಲ. ಮನೆಯ ಒಬ್ಬ ಸದಸ್ಯರು ಕೊಡಬೇಕು, ಅದು ಯಾರೋ ಒಬ್ರಿಗೆ ಶಿಫ್ಟ್ ಆಗೇ ಆಗುತ್ತೆ. ಅದಾಗತ್ತೆ. ಇನ್ನೊಂದು ಆಗಬೇಕು. ಮೃತಪಟ್ಟವರ ಕೇಸಲ್ಲಿ ಡ್ರಾ ಆಗ್ತಾ ಇದ್ದರೆ ದಟ್ಸ್ ನಾಟ್ ಕರೆಕ್ಟ್, ದಟ್ಸ್ ಅನ್ಫೇರ್. ಆಮೇಲೆ ಇಲ್ಲೀಗಲ್, ಅದು ಕ್ರೈಮ್ ಅದು. ಹಾಗಾಗಿ ಅದೊಂದು ದೊಡ್ಡ ಸಮಸ್ಯೆ ಅಲ್ಲ. ಬೇರೆ ಬೇರೆ ರೀಸನ್ಸ್ ಕೊಟ್ಟು ಕತ್ತರಿಸಿದ್ರಲ್ಲ, ಈಗ ರೇಷನ್ ಕಾರ್ಡ್ ಕತ್ತರಿಸಿದ್ರು, ಇದನ್ನೆಲ್ಲ ಅವಾಗ ಹೇಳಿದ್ರೆ ಕೇಳಲಿಲ್ಲ.
ಹೆಂಗ್ರಿ ಬರುತ್ತೆ ರೇಷನ್ ಕಾರ್ಡು ಇಷ್ಟೊಂದು ಅಂದ್ರೆ ಕೇಳಲಿಲ್ಲ. ಇಷ್ಟೊಂದು ಬಡವರಿದ್ದಾರಾ ಅಂತ. ಎಸ್. ಓಕೆ. ನಿಗಮ ಮಂಡಳಿ ಅಧ್ಯಕ್ಷರಿಗೆ ಸಚಿವ ಸಂಪುಟ ಸ್ಥಾನ ದರ್ಜೆ ಕೊಟ್ಟಿರೋ ಸರ್ಕಾರದ ಕ್ರಮನ ವಿಪಕ್ಷದವರು ಟೀಕೆ ಮಾಡ್ತಿದ್ದಾರೆ. ಇದನ್ನು ವಾಪಸ್ ಪಡೀರಿ ಅಂತ. ಸರ್ಕಾರ ತೆರಿಗೆ ಹಣನ ಕಾಂಗ್ರೆಸ್ ಮೋಜು ಮಸ್ತಿಗೆ ಬಳಸ್ತಾ ಇದೆ. ಯಾವ ಆಧಾರದಲ್ಲಿ ಕೊಡ್ತಾ ಇದ್ದೀರಿ ಅಂತ ರಾಜ್ಯಪಾಲರು ಕೇಳಿದ್ದಾರೆ. ಇದನ್ನು ರದ್ದು ಮಾಡಬೇಕು ಅಂತ ಅವರು. ಯಾರಿಗೆ ಸಂಪುಟದಲ್ಲಿ ಜಾಗ ಕೊಡೋಕ್ಕಾಗ್ತಾ ಇಲ್ವೋ ಅವರೆಲ್ಲರಿಗೂ ಸ್ಥಾನಮಾನ ಕೊಡ್ತಾ ಇದ್ದೀರಿ ಅಂತ ಅವ್ರದ್ದು ವಾದ. ಈ ಸರ್ಕಾರದಲ್ಲಿ ಸಂಪುಟ ರಾಜ್ಯ ದರ್ಜೆ ಸಚಿವ ದರ್ಜೆನಲ್ಲಿ 154 ಜನಕ್ಕಿದೆ. ಅಂದರೆ ನಿಮ್ಮ ಹತ್ರ ಇರೋದೇ 130 ಚಿಲ್ಲರೆ MLAಗಳು. ಎಲ್ಲ MLAಗೂ ಕೊಟ್ಟಾಯ್ತಾ ಅಥವಾ ಬೇರೆ ಬೇರೆ MLA ಅಲ್ಲದೇ ಇರೋರಿಗೂ ಕೊಟ್ಟಿರ್ತಾರಲ್ಲ. ಸರಿ, ಏನೂ ಸಿಕ್ಕದೇ ಇರೋ MLAಗಳು ಸುಮ್ಮನಿರ್ಬೇಡ್ರಪ್ಪ. ಯಾಕೆ ಸರ್? ಕೇಳಿ, ನಮ್ಮಿಂದ ಓಟಿಂದಾನೆ CM ತಿಳ್ಕೊಂಬಿಡಪ್ಪ ಅಂತ. ನೀವೊಂದು ತಂಡ ಕಟ್ರಿ, ಹೇಳ್ತೀನಿ. 3 ಕಾಫಿ ಮೀಟಿಂಗು, 2 ಲಂಚ್ ಮೀಟಿಂಗು, 3 ಡಿನ್ನರ್ ಮೀಟಿಂಗ್ ಮಾಡಿದ್ರೆ ಆಯ್ತಪ್ಪ. ಯಾವ್ಯಾವ MLA ಸಿಕ್ಕಿಲ್ಲ ಬಿಡಬೇಡಿ, ಬಿಟ್ಟರೆ ಹೋಯ್ತು ನಿಮ್ಮದು. ವಾಹನ ಭತ್ಯೆ ಬಾಡಿಗೆ ಏನು ಕೊಡ್ತಾರೆ? ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಪಡೆದವ್ರಿಗೆ 1.25 ಲಕ್ಷ, ಮನೆಗೆ 2.25 ಲಕ್ಷ ಬಾಡಿಗೆ ಅಂತೆ. ಇತರೆ ಸೌಲಭ್ಯ ಸೇರಿ 7 ಲಕ್ಷ ಅಂತೆ. ರಾಜ್ಯ ಸಚಿವರಿಗೆ 75,000 ವೇತನ, 2 ಲಕ್ಷ ಬಾಡಿಗೆ, ಇತರೆ ಸೌಲಭ್ಯ ಎಲ್ಲ 4.25 ಲಕ್ಷ ಸಿಗತ್ತಂತವ್ರಿಗೆ. ಸೊ ಇದಕ್ಕೆ ಮತ್ತೆ ಅದೇನೇನೋ ಇರುತ್ತೆ ಫೆಸಿಲಿಟೀಸ್ ಅವ್ರುಗಳಿಗೆ, ಅದಕ್ಕೆ ಕೊಡ್ತಿದ್ದಾರಂತೆ. ಏನೀಗ ಅಶೋಕ್ ರವಿ, ಫಸ್ಟ್ ಆಫ್ ಆಲ್ ಈ ಥರದ ಪದ್ಧತಿಯನ್ನು ಎಲ್ಲ ಸರ್ಕಾರಗಳು ಅವರವರ ಶಕ್ತಿಯಾನುಸಾರ ಮಾಡಿದ್ದೀರಿ ಇದನ್ನು. ಆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಎಲ್ರಿಗೂ ಅದು ಕಾಲ ಕಳೆದಂಗೆ ದೊಡ್ಡದಾಗ್ತಾ ಹೋಗುತ್ತೆ ಅಷ್ಟೇ, ಅದಕ್ಕೇನು ಮಾಡೋಕ್ಕಾಗ್ತಾ ಇಲ್ಲ. ಎರಡನೇದು, ಇದನ್ನು ತಡೀಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ತಡೀಬೇಕು ಅನ್ನೋದಾದರೆ ಮಾನ್ಯ ಪ್ರತಿಪಕ್ಷದ ನಾಯಕರು ಮತ್ತು BJP ಎಂಬ ಬೃಹಸ್ಪತಿ ದೊಡ್ಡ ಪಕ್ಷ ಇದೆಯಲ್ಲ, ಅವರು ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಬರ್ಕೊಳ್ಳಿ ಒಂದು ಕಾಗದಾನ, ಬೇಸಿಕ್ ಆ್ಯಕ್ಟಲ್ಲಿ ಅಮೆಂಡ್ಮೆಂಟ್ ತನ್ನಿ ಅಂತ. 15% ಆಫ್ ಬೋತ್ ದಿ ಹೌಸಸ್ ಕಂಬೈನ್ಡ್ ಸ್ಟ್ರೆಂತ್ಗೆ ಹೇಗೆ ರಾಜ್ಯಗಳಿಗೆ ಮಂತ್ರಿಗಳನ್ನು ಮಾಡುವ ಅಧಿಕಾರವನ್ನು ನಿಗದಿ ಮಾಡಲಾಗಿದೆಯೋ ಅಥವಾ ಸೀಮಿತಗೊಳಿಸಲಾಗಿದೆಯೋ, ಅದೇ ರೀತಿ ಆಯಾ ಸದನಗಳ ಸಾಮರ್ಥ್ಯದ ಆಧಾರದ ಮೇಲೆ ಇಷ್ಟಿಷ್ಟು ಪರ್ಸೆಂಟೇಜ್ ನಿಗಮ ಮಂಡಳಿಗಳನ್ನು ಮಾಡಬಹುದು ಮತ್ತು ಅವುಗಳಲ್ಲಿ ಇಷ್ಟಕ್ಕೆ ಮಾತ್ರ ಈ ರೀತಿಯ ಹುದ್ದೆಗಳನ್ನು ದಯಪಾಲಿಸಬಹುದು ಅಥವಾ ಇದನ್ನ ಅರ್ಹತೆಗಳನ್ನು ಅಂತ ತನ್ನಿ, ಹಾಗೆ ಸರಿ ಹೋಗುತ್ತೆ. ಅದೇ ಬಿಟ್ಟು ಸುಮ್ಮನೆ ಬಿಟ್ಕೊಂಡು ರೈಲ್ ಬಿಡಬೇಡಿ. ಮೂರನೇದು, ಮಾರಲಿ ಎಥಿಕಲಿ ಆನರಬಲ್ ಚೀಫ್ ಮಿನಿಸ್ಟರ್ಗೆ ಏನಾದ್ರು ಇದ್ದರೆ, ನನ್ನ ಪ್ರಕಾರ ಇಲ್ಲ, ಇದ್ದರೆ ಇದು ಮಾಡಬಾರ್ದು. ಒಂದು ಕಡೆ ದುಡ್ಡಿಲ್ಲ ಅಂತ ಸಾಲ ಮಾಡೋ ಸರ್ಕಾರ ಭಿಕ್ಷಾ ಹಾಕಿಸ್ಕೊಂಡು ಭಿಕ್ಷಾನ ಇನ್ನೊಬ್ಬನಿಗೆ ಕೊಟ್ಟು ನಾನು ದೊಡ್ಡ ಮನುಷ್ಯ ಅಂತ ಅನ್ನಿಸ್ಕೊಳ್ಳೋದಾದರೆ ಅವ್ರನ್ನ ಏನಂತ ಕರೆಯೋಣ? ಏನಂತ ಕರೆಯೋಣ? ಇದನ್ನ ಆಯಾಯ ಚೀಫ್ ಮಿನಿಸ್ಟರ್ಗಳು ಅರ್ಥ ಮಾಡ್ಕೋಬೇಕು. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ದಿನ ಸಾಯೋರ್ಗೆ ಅಳೋರು ಯಾರು ಅನ್ನೋ ಹಾಗಾಗಿದೆ ಕಾಂಗ್ರೆಸ್ನ ಪರಿಸ್ಥಿತಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಕುರ್ಚಿ ಕಲಹ ಕೊನೆಯೇ ಇಲ್ಲದಂತಾಗಿದೆ. ಯತೀಂದ್ರ ಸಿದ್ದರಾಮಯ್ಯನವರು ನಿನ್ನೆ ಕೊಟ್ಟಂತಹ ನಮ್ಮಪ್ಪನೇ ಪೂರ್ಣಾವಧಿ ಸಿಎಂ ಹೇಳಿಕೆ ಧಾರಾವಾಹಿ ಎಪಿಸೋಡ್ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆಯನ್ನ ನಡೆಸ್ತಾ ಇದ್ದಾರೆ. DK ಶಿವಕುಮಾರ್ ಇಲಾಖೆ, ಬೆಂಗಳೂರು ಅಭಿವೃದ್ಧಿ ಹಾಗೂ ಜಲಸಂಪನ್ಮೂಲ ಇಲಾಖೆಗಳ ಸಭೆ ಕೂಡ ಕರೆದಿದ್ದಾರೆ. ಆದರೆ DCM ಭಾಗಿಯಾಗ್ತಾ ಇಲ್ಲ, ಬದಲಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಅನುಮತಿ ಪಡೆದಿದ್ದೀನಿ ಅಂತ DK ಹೇಳ್ತಿದ್ದಾರೆ. ದೆಹಲಿ ಭೇಟಿಗೂ ಒಂದು ರೀತಿಯ ರಾಜಕಾರಣ. ನನ್ನನ್ನು ಯಾರು ಕರೆದಿದ್ದಾರೋ ಅವ್ರನ್ನ ಭೇಟಿ ಮಾಡೋಕೆ ಹೋಗ್ತಿದ್ದೀನಿ ಅಂತ DK ಹೇಳಿದ್ರು. ಇನ್ನೊಂದು ಕಡೆಯಲ್ಲಿ DKಶಿ ಜೊತೆಗೆ ಶಾಸಕ ಇಕ್ಬಾಲ್ ಹುಸೇನ್ ನಿಂತಿದ್ದು ಈಗ ಅವರ ಪರವಾಗಿ ಮತ್ತೆ ಮಾತನಾಡಿದ್ದಾರೆ. ಕಾಂಗ್ರೆಸ್ ಕುರ್ಚಿ ಕಚ್ಚಾಟ ವಿಪಕ್ಷಗಳಿಗೆ ಆಹಾರವಾಗಿದ್ದು ಇದು ಕಾಂಗ್ರೆಸ್ನ ವೀಕ್ ನಾಯಕತ್ವ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ನಮ್ಮ ನಾಯಕರಿಗೆ DK ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಬೇಕು, ಇದೇ ಅವಧಿನಲ್ಲಿ ಆಗಬೇಕು. ಸಾಮಾಜಿಕ ನ್ಯಾಯ ಅಂತ ಹೇಳಿ ತಾವೇ ಎಲ್ರಿಗೂ ಹೇಳ್ತೀರಿ, ಸಮಾನವಾಗಿ ತಾವೆಲ್ಲರೂ ಕೂಡ ನಡ್ಕೊಳ್ಳಿ, ನಮ್ಮ ನಾಯಕರಿಗೂ ಕೂಡ ಒಂದು ಅವಕಾಶವನ್ನು ಕೊಡಿ. ಇಂಥ ಹೇಳಿಕೆ ಕೊಟ್ಟು ಸುಮ್ಮನೆ ಬೇರೆಯವ್ರಿಗೆಲ್ಲರಿಗೂ ಪ್ರವೋಕ್ ಮಾಡುವಂಥದ್ದು
ತಂದೆ ಪರವಾಗಿ ಈ ರೀತಿ ಪದೇ ಪದೇ ಈ ರೀತಿ ಎಲ್ಲ ಮಾತಾಡುವಂಥದ್ದು ಒಂಥರ ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು. ನಾನು ಒಬ್ಬ ಶಾಸಕನೇ, ಅವರು ಒಬ್ಬ ವಿಧಾನ ಪರಿಷತ್ ಸದಸ್ಯರು, ಅವರೊಬ್ಬರು ಶಾಸಕರೇ. ಎಲ್ರಿಗೂ ಒಂದೇ ನ್ಯಾಯ ಆಗಬೇಕು. ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ. ನಾನು ಅನುಮತಿ ತೆಗೆದುಕೊಳ್ತಾ ಇದ್ದೀನಿ. ಅವರೇ ಚೇರ್ಮನ್ರು, ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳೇ ಚೇರ್ಮನ್. ಸೊ ನನಗಿನ್ನ ಅವ್ರಿಗೆ ಜಾಸ್ತಿ ಗೊತ್ತಿದೆ. ಅವರೇನೇನು ಹೇಳಿದಾರಲ್ಲ, ಮೇಕೆದಾಟು ಜಯ ಆಗಿದೆ, ಇವತ್ತು ನಮ್ಮ ಆಫೀಸರ್ಸ್ ಎಲ್ಲ ಬ್ರೀಫ್ ಮಾಡಿದ್ದಾರೆ. ನನಗೆ ಅದೊಂದು ದೊಡ್ಡ ಸಂಕಟ ಆಗ್ತಾ ಇತ್ತು. ನಮ್ಮ ಆಫೀಸರ್ಸ್ ಇದ್ದಾರೆ, ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಕೇಂದ್ರ ಸಚಿವರು ಭೇಟಿ ಮಾಡ್ತಾ ಇದ್ದೀನಿ, ಲೀಗಲ್ ಟೀಮ್ ಭೇಟಿ ಮಾಡ್ತಾ ಇದ್ದೀನಿ. ನಮ್ಮ ಹೈಕಮಾಂಡ್ ನನ್ನ ಯಾರು ಕರೆದಿದ್ದಾರೆ ಅವ್ರನ್ನೂ ಭೇಟಿ ಮಾಡ್ತಾ ಇದ್ದೀನಿ. ನಾನು ಕಾಂಗ್ರೆಸ್ ಅಧ್ಯಕ್ಷ 10ನೇ ತಾರೀಕಿಗೆ 6 ವರ್ಷ ಆಯ್ತದೆ, ಮಾರ್ಚ್ 10ಕ್ಕೆ. ನಾನು ಹೋಗಿ ಅಲ್ಲಿ ನನ್ನ ಪ್ರೆಸಿಡೆಂಟು, ಅಪೋಸಿಷನ್ ಲೀಡರ್ಗಳನ್ನ, ನಮ್ಮ ಲೀಡರ್ಗಳನ್ನ, ನಮ್ಮ MP ಗಳನ್ನ ಭೇಟಿ ಮಾಡಬೇಕಾದ್ದು ನಮ್ಮ ಡ್ಯೂಟಿ. ಇಡೀ ಕರ್ನಾಟಕ ಗೊಂದಲದ ಗೂಡಾಗಿದೆ. ಕಾಂಗ್ರೆಸ್ಸಿನ ಬಹಳಷ್ಟು ಶಾಸಕರು ಪ್ರತಿದಿನ ಜ್ಯೋತಿಷ್ಯ ಹೇಳ್ತಾರೆ. ಕೇಂದ್ರದ ಕಾಂಗ್ರೆಸ್ ನಾಯಕತ್ವ ಏನಿದೆ ಬಹಳ ವೀಕ್ ಆಗೋಗ್ಬಿಟ್ಟಿದೆ, ಅವ್ರಿಗೆ ಶಕ್ತಿ ಇಲ್ಲ. DK ಶಿವಕುಮಾರ್ ದೇವಸ್ಥಾನಗಳ ಯಾತ್ರೆ ಆಗೋಯ್ತು, ಯಾಕೋ ದೇವ್ರು ಹೊರ ಕೊಟ್ಟಂಗೆ ಕಾಣಿಸಿಲ್ಲ ನನಗೇನೋ. ಈಗ ಜನಗಳ ಮಧ್ಯೆ ಬಂದಿದ್ದಾರೆ, ಜನ ಹೊರ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಇವೆಲ್ಲನೂ ಕೂಡ ಅವರ ಕಾಂಗ್ರೆಸ್ ಪಾರ್ಟಿಯ CLPಯಲ್ಲಿ ಚರ್ಚೆ ಆಗಬೇಕು. CLP ಮೀಟಿಂಗ್ ಅಲ್ಲಿ ಚರ್ಚೆ ಮಾಡದೆ ಹೊರಗಡೆ ಎಲ್ಲ ಬಂದು ಹೇಳಿಕೆಗಳನ್ನ ಕೊಡೋದ್ರಿಂದ ಏನು ಉಪಯೋಗ ಇಲ್ಲ, ಗೊಂದಲ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ಟೈಮಲ್ಲಿ ಹೋಗೋದಕ್ಕೂ ಏನಾದರೂ ರೀಸನ್ ಮಾಡ್ಕೋತಾರೆ, ಅವ್ರ ಇಷ್ಟ, ಅವ್ರ ಹಣೆ ಬರಹ ಮಾಡ್ಕೊಳ್ಳಿ, ಮಾಡ್ಕೊಳ್ಳೋದೇ ಇದ್ರೆ ಅನುಭವಿಸ್ಕೊಳ್ಳಿ.